ಹಲೋ ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾ ಇದೇ ತಿಂಗಳು ಡಿಸೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಕಾಟೇರ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಇನ್ನು ಕಾಟೇರ ಸಿನಿಮಾಗಾಗಿ ಕೇವಲ ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಕಾಮನ್ ಆಡಿಯನ್ಸ್ಗಳು ಕೂಡ ಈ ಒಂದು ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಟೇರ ಸಿನಿಮಾದ 2 ಸಾಂಗ್ಗಳು ರಿಲೀಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ 1 ಟ್ರೆಂಡಿಂಗ್ ನಲ್ಲಿದ್ವು. ಇನ್ನು ಆಡಿಯನ್ಸ್ಗಳಿಂದ ಮಿಕ್ಸ್ಡ್ ಒಪಿನಿಯನ್ ಅನ್ನ ಪಡೆದುಕೊಂಡಿದ್ವು. ಇನ್ನು ಇಂದು ಮಂಡ್ಯದಲ್ಲಿ ಕಾಟೇರ ಸಿನಿಮಾದ ಮತ್ತೊಂದು ಸಾಂಗ್ ಅನ್ನ ರಿಲೀಸ್ ಮಾಡಿದ್ದಾರೆ. ಕಾಟೇರ ಸಿನಿಮಾದ ಮೊದಲ 2 ಸಾಂಗ್ಗಳಿಗೆ ಆಡಿಯನ್ಸ್ಗಳಿಂದ ಮಿಕ್ಸ್ಡ್ ಒಪಿನಿಯನ್ ಬಂದಿತ್ತು. ಅಂದ್ರೆ ಸಾಂಗ್ಗಳ ಲಿರಿಕ್ಸ್ ಹಾಗೆ ಸಾಂಗ್ನ ಲೊಕೇಶನ್ ತುಂಬಾ ಹಳೆ ಕಾಲದ ರೀತಿಯಲ್ಲಿ ಇದೆ ಅಂತ ಸಾಕಷ್ಟು ಜನ ಆಡಿಯನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನ ಮಾಡಿದ್ರು. ಆಡಿಯನ್ಸ್ಗಳ ಈ ರೀತಿಯ ಒಪಿನಿಯನ್ಗೆ, ಈ ರೀತಿಯ ಕಮೆಂಟ್ಗಳಿಗೆ ಇತ್ತೀಚೆಗಷ್ಟೇ ದರ್ಶನ್ ಅವರು ಹಾಗೆ ಕಾಟೇರ ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್ ಅವರು ಇಂಟರ್ವ್ಯೂ ಒಂದರಲ್ಲಿ ಉತ್ತರವನ್ನ ನೀಡಿದ್ರು. ಕಾಟೇರ ಸಿನಿಮಾ 1974-75ರ ಕಾಲಘಟ್ಟದ ಸಿನಿಮಾ ಆಗಿರೋದ್ರಿಂದ ಈ ಒಂದು ಸಿನಿಮಾದ ಸಾಂಗ್ಗಳು ಕೂಡ ಅದೇ ರೀತಿಯಲ್ಲಿ ಅದೇ ಕಾಲಘಟ್ಟದ ಸಾಂಗ್ಗಳಾಗಿರ್ಬೇಕಾಗುತ್ತೆ ಅಂತ ದರ್ಶನ್ ಅವರು ಹಾಗೆ ತರುಣ್ ಸುಧೀರ್ ಅವರು ಉತ್ತರವನ್ನ ನೀಡಿದ್ರು. ಹೌದು ಫ್ರೆಂಡ್ಸ್, ಕಾಟೇರ ಸಿನಿಮಾ 1974-75ರ ಕಾಲಘಟ್ಟದ ಸಿನಿಮಾ ಆಗಿರೋದ್ರಿಂದ ಈ ಒಂದು ಸಿನಿಮಾದ ಸಾಂಗ್ಗಳು ಆ ಟೈಮ್ಗೆ ತಕ್ಕಂತೆ ಇದೆ. ಇನ್ನು ಈಗ ಕಾಟೇರ ಸಿನಿಮಾದ ಥೀಮ್ ಸಾಂಗ್ ರಿಲೀಸ್ ಆಗಿದೆ. ಕಾಟೇರ ಸಿನಿಮಾದ ಹೊಸ ಸಾಂಗ್ನ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.